ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅನ್ಕೊಂಡಿದ್ದೀರಾ GST ಮೂವಿನ ಮಿಸ್ ಮಾಡಲೇಬೇಡಿ. ಮಸ್ತು ಕಾಮಿಡಿ, ಮಸ್ತು ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾರ್ಯಾರೆಲ್ಲ ಈ ವೀಕೆಂಡಲ್ಲಿ ಒಂದು ಮೂವಿ ನೋಡಬೇಕಂತ ಅಂದ್ಕೊಂಡಿದ್ದೀರಾ ಬಂದು GST ನೋಡಿ, ತುಂಬ ಚೆನ್ನಾಗಿದೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, 10 ಔಟ್ ಆಫ್ 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಕಾಮಿಡಿ ಸಖತ್ತಾಗಿತ್ತು, ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾಗೆಲ್ಲ ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಬ್ರೋ. ಎಲ್ಲ ಥಿಯೇಟರ್ಗೆ ಒಂದು ಮೂವಿ ನೋಡಿ. ಕಾಮಿಡಿ ಜಾಸ್ತಿ ಇದೆ, ಸಖತ್ತಾಗಿದೆ. ಸುಜಾನ್ ಸರ್ ಮೂವಿ ತುಂಬ ಸಕ್ಕತ್ತಾಗಿದೆ. ಹೊಟ್ಟೆ ನೋವು ಬರೋಷ್ಟು ನಕ್ಕಿದೀವಿ, ನಿಜ ಅತ್ತೆ ಬಿಟ್ಟಿದ್ದೀವಿ. ಹೊಟ್ಟೆ ನೋವು ಬರೋಷ್ಟು ಕಾಮಿಡಿ ಇದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ. GST ಮೂವಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಕಾಮಿಡಿ. ಸೃಜಾ ಇದ್ದಲ್ಲಿ ಮಜಾ ಇದೆ ಅಂತ ಸೃಜನ್ ಸರ್ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸಖತ್ತಾಗಿದೆ ಮೂವಿ ಅಂತೂ. ಫಸ್ಟ್ ಆಫ್ ಆಲ್ ಅಂತೂ ಹತ್ಬಿಟ್ಟೆ, ಆಮೇಲೆ ನಕ್ಕಿ ಹೊಟ್ಟೆನೇ ನೋವು ಬಂತು. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ಯಾರು ಮಿಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಯಾರು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. GST ಅನ್ನೋ ಟೈಟಲ್ಲೇ ಬೇರೆ, ಇಲ್ಲಿ ನಡೀತಿರೋದೇ ಬೇರೆ. ಸಕ್ಕತ್ತಾಗಿದೆ. ದುಡ್ಡು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟು ಸತ್ತ ಮೇಲೂ ಅಂತಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. 10 on 10 ಸರ್. ಥ್ಯಾಂಕ್ ಯು. ಅದಕ್ಕಿಂತ ಸೆಕೆಂಡ್ ಹಾಫ್ ಇನ್ನೂ ಬೊಂಬಾಟಾಗಿದೆ. ಹೊಟ್ಟೆ ನೋವಾಗೋಷ್ಟು ನಗೀತೀರಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಖತ್ತಾಗಿದೆ. ಈ ವರ್ಷದಲ್ಲಿ ಒಂದು ತುಂಬ ಒಳ್ಳೆ ಸಕ್ಸಸ್ ಕಾಣುವಂಥ ಮೂವಿ. ಆಲ್ ದ ಬೆಸ್ಟ್ GST. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಲೈಕ್ ಯಾವತ್ತೂ 2 hours ಕಂಟಿನ್ಯೂಸ್ ಆಗಿ ನಕ್ಕಿದ್ದಿಲ್ಲ. ಇಲ್ಲಂತೂ ಸಖತ್ತು 2 hours ಫುಲ್ ನಕ್ಕಿದ್ದೀವಿ. ತುಂಬ ಸಖತ್ತಾಗಿದೆ. ಸೊ ಎಲ್ಲರಿಗೂ ಹೇಳೋದು, GST ಮೂವಿ ನೋಡಲೇಬೇಕು. ನಿಮ್ಮ ಏನೇ ಬೇಜಾರಿದ್ರು 2 hour ಕೂಡ ನಗದಂತೂ ನೀವು ಮಿಸ್ ಮಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್ GST. ತುಂಬ ಚೆನ್ನಾಗಿತ್ತು, 2 ಮಾತಿಲ್ಲ. ಪೈಸಾ ವಸೂಲ್ ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ಗಿನ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಒಂದು ಡೈಲಾಗ್ಸಲ್ಲೂ ತುಂಬ ಕಾಮಿಡಿ ಇಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಫಾರ್ GST ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ GST. ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಚೆನ್ನಾಗಿದೆ. ನಮಗೆ ತುಂಬ ಇಷ್ಟ ಆಯಿತು. ನಕ್ಕು ಹೊಟ್ಟೆ ಫುಲ್ ನೋವು ಬಂದಿದೆ. ತುಂಬ ಸಖತ್ತಾಗಿದೆ. ದುಡ್ಡಿಗೆ ಮಾತ್ರ ಬೆಲೆ ಇದೆ. ಸಖತ್ತಾಗಿದೆ. ಬಂದೆಲ್ಲ GST ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲ ಮೂವಿದಲ್ಲೂ ಕ್ಲೈಮ್ಯಾಕ್ಸಲ್ಲಿ ಫೈಟಿಂಗ್ ಸೀನು ಇರುತ್ತೆ, ನೋಡಿದ್ದೀರಿ. ಆದರೆ ಈ ಮೂವಿದಲ್ಲಂತೂ ಕಾಮಿಡಿಗೆ ಬಿದ್ದಿ ನಕ್ಕಿದ್ದೀರಿ ಬ್ರೋ. ಅಷ್ಟು ಚೆನ್ನಾಗಿದೆ ಮೂವಿ ಅಂತೂ. ತಪ್ಪದೇ ನೋಡಿ. GST ಮೂವಿ ಅಂತೂ ವರ್ತು ಬ್ರೋ. ಒಳ್ಳೆ ಕನ್ನಡ ಮೂವಿ, ತುಂಬ ಅದ್ಭುತವಾಗಿದೆ. ಈಗ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾಮಿಡಿ ಅಂತ, ಅದು 100% ಇದೆ. ಸುಜಾನ್ ಸರ್ ಅಂದರೆ ಬರೀ ಟಾಕಿಂಗ್ ಸ್ಟಾರ್ ಅಂತಿದ್ದೋ, ಅವರೊಬ್ಬ ಸೂಪರ್ ಡೈರೆಕ್ಟರ್ ಅವನೇ ಅಂತ ಗೊತ್ತಾಯಿತು. ಅದ್ಭುತವಾದ ಪಿಕ್ಚರು. ಇಡೀ ಫ್ಯಾಮಿಲಿ ಥಿಯೇಟ್ರಲ್ಲಿ ಫುಲ್ ಎಂಜಾಯ್ ಮಾಡ್ತೀರಾ. ಇಂಥ ಚಿತ್ರ ನಮಗೆಲ್ಲ ಸಿಗೋದು ತುಂಬ ಅದೃಷ್ಟ ಅಂತೀನಿ. ಇಯರ್ ಎಂಡಲ್ಲಿ ಎಲ್ಲರೂ ಒಂಥರ ಪಾರ್ಟಿ ಆದಂಗೆ ಈ ಸಾಂಗು ಪಿಕ್ಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಜಾನ್ ಸರ್ ರಿಯಲ್ ಮಜಾ ಕೊಟ್ಟರೆ. ಆಲ್ ದ ಬೆಸ್ಟ್ GST. ಥ್ಯಾಂಕ್ ಯು. ಮಸ್ತಾಗಿದೆ. ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ನೋಡಿ. ಜೈ GST. ಆಸಮ್ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಪ್ಲಸ್ ಇನ್ಫ್ಯಾಕ್ಟ್ ಏನಂತಾರೆ, ಸಿನಿಮಾದಲ್ಲಿ ಕೇವಲ ನಗು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸ್ಟೋರಿನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸ್ಟೋರಿ, ನಗು ಜೊತೆಗೆ ಹಾರರು. ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ ಒಂದು ಹಾರರ್ ಕಂಟೆಂಟ್ ಬಂದಾಗ ತುಂಬ ಭಯ ಆಗುತ್ತೆ. ಸೊ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಸೂಪರ್. ಅಫ್ಕೋರ್ಸ್ ನಂಗೆ ಚೆನ್ನಾಗಿ ಅನಿಸುತ್ತೆ. ನಾವೇನು ಹೇಳಿದ್ರು ಇನ್ನೆಲ್ಲ ಪ್ರೇಕ್ಷಕರ ಕೈಯಲ್ಲಿದೆ. ಆ್ಯಂಡ್ ಇವತ್ತು ತುಂಬಾ ಖುಷಿ ಆಯಿತು. ಪ್ರತಿಯೊಂದು ಇಡೀ ಥಿಯೇಟ್ರು ಗೊಳ್ಳಂತ ನಗ್ತಾಯಿತ್ತು. ಇದೇ ರೆಸ್ಪಾನ್ಸ್ ಹಾಗೆ ಮುಂದುವರೆದ್ರೆ ರಿಯಲಿ ಈ ಸಿನಿಮಾ ವಿಲ್ ಬಿ ಅ ಬಿಗ್ ಹಿಟ್. ಇನ್ನು ಎಲ್ಲ ನಿಮ್ಮ ಕೈಯಲ್ಲಿದೆ, ನಮ್ಮ GST. ಥ್ಯಾಂಕ್ ಯು. ಸಿನಿಮಾ ನೋಡಿದ್ದೀರಾ? ಹೇಗೆ ಅನಿಸ್ತಿದೆ? ರೆಸ್ಪಾನ್ಸ್ ಇಲ್ಲ, ಹೇಗೆ ಅನಿಸ್ತಿದೆ? ತಂದೆಯವ್ರ ಡೈರೆಕ್ಷನ್ ಎಲ್ಲ ಹೇಗಿದೆ? ಎಲ್ಲ ತುಂಬ ಚೆನ್ನಾಗಿತ್ತು. ಹಿ ವಾಸ್ ವೆರಿ, ಅಂದರೆ ನಮ್ಮಪ್ಪ ಡೈರೆಕ್ಷನ್ ಅಂತೂ ಫಸ್ಟ್ ಟೈಮ್ ಅಂತ ನಂಗೆ ನಿಜವಾಗ್ಲೂ ಅನಿಸ್ಲಿಲ್ಲ. ಹಿ ವಾಸ್ ವೆರಿ ಕಾಮ್ ಆ್ಯಂಡ್ ಮನೇಲಿ ಹೆಂಗಿದ್ರು ಹಾಗೆ ಇದ್ದರು. ಆ್ಯಂಡ್ ಇಟ್ ವಾಸ್ ನೈಸ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಬನ್ನಿ ಸರ್ ಸಿನಿಮಾ ಬಗ್ಗೆ ಸರ್, GST ಸಿನಿಮಾ ಬಗ್ಗೆ 100% ಪೈಸಾ ವಸೂಲ್. ಸುಮ್ಮನೆ ಹೇಳ್ತಿಲ್ಲ. ಥಿಯೇಟ್ರಿಗೆ ಬರಬೇಕು, ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಕ್ಕಳು, ದೊಡ್ಡವರು, ಚಿಕ್ಕವರು ಭೇದ ಭಾವ ಇಲ್ದಿರ ಈ ಲಾಫ್ಟರ್ ಇಸ್ ಕಂಟೇಜಿಯಸ್ ಅಂತ ಹೇಳ್ತಾರೆ. GST ಸಿನಿಮಾ ಕೊಡೋ ಮಜಾ ಏನಂದರೆ, ಫಸ್ಟ್ ಹಾಫು ನಿಮ್ಗೊಂಥರ ಮಜಾ ಕೊಟ್ಟರೆ, ಸೆಕೆಂಡ್ ಹಾಫ್ ಆ ಬ್ಯಾಂಕ್ ಎಪಿಸೋಡ್ ಇದೆ, ಮೈ ಗುಡ್ನೆಸ್. ಭಾಳ ಖುಷಿ ವಿಚಾರ ಏನಂದರೆ 92.7 ಬಿಗ್ FM ಇಸ್ ರೇಡಿಯೋ ಪಾರ್ಟ್ನರ್. ನನ್ನ ಜೊತೆಲಿ RJ ಪ್ರದೀಪ್ ಇದ್ದಾರೆ, RJ ವಿಶ್ವಾಸ್ ಇದ್ದಾರೆ.
ಈಗ ನಿಜವಾಗ್ಲೂ ಈ ಸಿನಿಮಾ ನೋಡದೇ ಇದ್ರೆ ಪ್ರೇಕ್ಷಕರು ಟ್ರಬಲಲ್ಲಿ ಇರ್ತಾರೆ. ಯಾಕೆಂದರೆ ಇಂಥ ಕಾಂಟೆಂಟ್ ಬಂದಿದೆ. ಆಫ್ಟರ್ ಲಾಂಗ್ ಟೈಮ್ ನೀವು ಒಂದು ಟ್ರಿಪ್ ಹೋದಂಗಾಗುತ್ತೆ. ಗ್ಯಾಂಗ್ ಜೊತೆ ಬಂದು ಧ್ವಂಸ ಮಾಡ್ಬೋದು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಗ್ತಾನೆ ಇರ್ಬೋದು. ನಮಗೆ ಸುಜನ್ ಲೋಕೇಶ್ ತುಂಬ ಮೋಸ ಮಾಡಿದ್ರು ಅನಿಸುತ್ತೆ. ಇದುವರೆಗೂ ಯಾಕೆ ಈ ಥರ ಡೈರೆಕ್ಟ್ ಮಾಡಲಿಲ್ಲ. ಇನ್ನೊಂದ್ಸಲ ಮೋಸ ಮಾಡಬೇಡಿ. GST 2 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ GST ಗೋಸ್ಟ್ ಇನ್ ಟ್ರಬಲ್ ಅಂತ ಹೇಳ್ತಾ ಇದ್ದಾರೆ. ಹೆಸರು ವಿಶ್ವಾಸ್ ಕಾಮತ್ ಅಂತ, ಸೌತ್ ಪ್ರೋಗ್ರಾಮಿಂಗ್ ಹೆಡ್ ಆ್ಯಂಡ್ RJ ದುಷ್ಯಂತ್ ಇದ್ದ ನಿಂತಿದ್ದಾರೆ. GST ಒಂದು ಒಳ್ಳೆ ಕನ್ನಡ ಸಿನಿಮಾ. ಗಿವ್ ಸಮ್ ಟೈಮ್ ಆ್ಯಂಡ್ ಕಮ್ ಟು ಥಿಯೇಟರ್ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಬಿಗ್ FM ಕಡೆಯಿಂದ. ಲಾಫ್ಟರ್ ಇಸ್ ಕಂಟೇಜಿಯಸ್. ಹೊಟ್ಟೆ ಹುಣ್ಣಾಗ್ಸೋಷ್ಟು ಪಂಚಿಂಗ್ ಡೈಲಾಗ್ಸ್ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ವರ್ತ್ ವಾಚಿಂಗ್. ಸಖತ್ತಾಗಿರುತ್ತೆ. ಲಾಫ್ಟರ್ ವೀಕೆಂಡ್ ಇನ್ಫ್ಯಾಕ್ಟ್ ಸಖತ್ ಮಜಾ ಸಿಗುತ್ತೆ. ಗೊತ್ತಿರೋ ಒಂದು ಸತ್ಯ ಏನು ಗೊತ್ತಾ, ಕನ್ನಡಿಗರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಲ್ಲ, ಕೈ ಬಿಡೋದು ಇಲ್ಲ. ಅದಕ್ಕೆ ಯಶಸ್ವಿ ಅಂದರೆ ಉತ್ತರ ಸಿಗುತ್ತೆ ನಿಮಗೆ. ಸೋಮವಾರದಲ್ಲಿ GST ಉತ್ತರ ಸಿಗುತ್ತೆ. ಕಾಯೋಣ ದಿನಕ್ಕೆ. ಥ್ಯಾಂಕ್ ಯು ಸೊ ಮಚ್. ಅಫ್ಕೋರ್ಸ್ ಈ ಸಿನಿಮಾನ ಅವರು ಪೋಸ್ಟರ್ ಹಾಕಿರೋ ಥರನೇ ಗೋ ಸಿ ಇನ್ ಥಿಯೇಟರ್ಸೇ. ಆ್ಯಂಡ್ ಬಿಕಾಸ್ ಇವತ್ತಿಗೆ ಒಂದು ಸ್ವಲ್ಪ ಈ ಕಾಮಿಡಿ ಸಿನಿಮಾ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಬಂದು ನೋಡಿದ್ರೆ ಯು ವಿಲ್ ಎಂಜಾಯ್ ಇಟ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಗೋ ಸಿ ಇನ್ ಥಿಯೇಟರ್ಸ್ GST. GST ಆ್ಯಕ್ಚುಲಿ ಬಂದಿದ್ದ ಮೇಲೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಐ ಫೆಲ್ಟ್ ಸ್ವಲ್ಪ ಎಮೋಷ್ನಲ್ ಇದೆ ಅಂತ. ಬಿಕಾಸ್ ಆ್ಯಕ್ಚುಲಿ ಅವರು ಆ ಎಮೋಷ್ನಲ್ ಸ್ಟೋರಿ ಹೇಳುವಾಗ ಇಟ್ ಕನೆಕ್ಟೆಡ್ ಟು ಮೀ. ಸೆಕೆಂಡ್ ಹಾಫ್ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ನಗ್ಸವ್ರೆ. ಐ ಥಿಂಕ್ ಈ ಸಿನಿಮಾಗೆ ಜನರು ಬಂದು ನೋಡಬೇಕು. ಬಿಕಾಸ್ ಇಟ್ಸ್ ಸಚ್ ಅನ್ ಅಮೇಝಿಂಗ್ ಮೂವಿ ಅಂತಲೇ ಹೇಳ್ಬೋದು. ಐ ಥಿಂಕ್ ಸೋ ಫ್ರಮ್ ಸೋ ಆಗಿದ್ಮೇಲೆ GST ತುಂಬ ಅದ್ಭುತವಾದ ಸಿನಿಮಾ. ಐ ಥಿಂಕ್ ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಮೀಡಿಯಾ ಅವರು ಪ್ರತಿಯೊಬ್ಬರು ಪ್ರೇಕ್ಷಕರಿಗೂ ರೀಚ್ ಔಟ್ ಮಾಡಿಸ್ಬೇಕು. GST ಬಂದು ಥಿಯೇಟರಲ್ಲಿ ನೋಡಿ. ಇದೇ 28ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರಲ್ಲಿ ಬಂದು ಸಿನಿಮಾ ನೋಡಿ. ಸೃಜನ್ ಸರ್ ಆ್ಯಕ್ಚುಲಿ ಅವ್ರು ನಮ್ಮ ಮಜಾ ಟಾಕೀಸಲ್ಲಿ ನೋಡಿದ್ದೆ. ಸೊ ಅಲ್ಲಿ ಅವರು ಹೆವಿ ಕಾಮಿಡಿ ಮಾಡೋದು, ಎವ್ರಿಥಿಂಗ್ ವಾಸ್ ದ್ಯಾಟ್. ಟಾಕಿಂಗ್ ಸ್ಟಾರ್ ಅಂತಲೇ ಹೆಸರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರ ಸಿನಿಮಾ ಡೈರೆಕ್ಷನ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಮಜಾ ಟಾಕೀಸಲ್ಲಿ ಎಷ್ಟು ನಗಿಸ್ತಾ ಇದ್ರು ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಸೆಕೆಂಡ್ ಹಾಫ್ ಲಿಟ್ರಲಿ ತುಂಬ ನಗಿಸಿದ್ದಾರೆ. ಎಲ್ಲರೂ ಬಂದು ನೋಡಿದ್ರೆ, ಅಂದರೆ ಈ ಸಿನಿಮಾ ಬಂದಿದ ತಕ್ಷಣ ಯಾರಿಗೂ ಬೋರ್ ಅಂತ ಅನ್ಸಲ್ಲ. 2 or 2.5 hours ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ನಗ್ತಾರೆ. ಹೊಟ್ಟೆ ನೋವು ಬರೋದಂತೂ 100% ಗ್ಯಾರಂಟಿ. ಸೊ ಎಲ್ಲರೂ ಬನ್ನಿ GST ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಬನ್ನಿ. GST ಇಷ್ಟೆಲ್ಲ ಇಟ್ಕೋಬೇಕಾ? ನಾನು ಇಟ್ಕೊಳ್ತೀನಿ. ಓಕೆ. GST ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ಖರ್ಚಿಪ್ ತರಬೇಕಿತ್ತು. ನಕ್ಕು ಅಳುತ್ತಾ ಇದ್ದೆ ಆ್ಯಕ್ಚುಲಿ ಅಲ್ಲಿ ಅಲ್ವಾ. ವೆರಿ ನೈಸ್. ಕತೆ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಲೈಕ್ ನೆಕ್ಸ್ಟ್ ಲೆವೆಲ್. ಸೋ ಫ್ರಮ್ ಸೋ ಆದಮೇಲೆ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟೀಮ್. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ನಾನು ಆವಾಗಲೇ ಬರ್ಬೇಕಾದ್ರೆ ಮಾತಾಡ್ಕೊತಾ ಇದ್ದಿ, ಕನ್ನಡದವ್ರು ಬೇರೆ ಕಡೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಆ್ಯಕ್ಟ್ ಮಾಡಿದ್ರೆ ಬಾಯಿ ಬಂದಂಗೆ ಬೈತಾರೆ, ನಮ್ಮ ಲ್ಯಾಂಗ್ವೇಜಲ್ಲಿ ಇಲ್ವಾ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಕನ್ನಡದವ್ರು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂದರೆ ಮತ್ತೆ ಏನು ಮಾಡಬೇಕು ಆರ್ಟಿಸ್ಟ್ಗಳು? ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು, ಅದರ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. GST ನೆಕ್ಸ್ಟ್ ಲೆವೆಲ್ಲು ತುಂಬ ಚೆನ್ನಾಗಿದೆ. ಈಗ ಬಂದು ಮಜಾ ಟಾಕೀಸಲ್ಲಿ ಏನು ಕಾನ್ಸೆಪ್ಟ್ ಇತ್ತು ಸೃಜನ್ ಸರ್ ಅವ್ರದ್ದು, ಫನ್ನಿಯಾಗಿ ಕಾಮಿಡಿಯಾಗಿ ಜನರನ್ನು ಹೇಗೆ ನಗಿಸ್ತಾ ಬಂದಿದ್ರು, ಅದೇ ರೀತಿ ಅದೇ ಕಾನ್ಸೆಪ್ಟಲ್ಲಿ ಈ ಮೂವಿ ಮುಖಾಂತರ ಮಾಡಿ ಜನರನ್ನು ನಗಿಸ್ಬೇಕು ಅಂತ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಬಟ್ ಈ ಮೂವಿ ನೋಡೋದ್ರಿಂದ ತುಂಬ ವರ್ತಿದೆ. ಯಾರಿಗೂ ಕೂಡ ಏನೂ ಇಲ್ಲ. ದಯವಿಟ್ಟು ಬಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದು ನೋಡ್ಬಿಟ್ಟು ನಿಮ್ದೇನಿದೆ ಅಭ್ಯಂತರ ತಿಳಿಸಿ, ಹಾಗೆ ಖುಷಿ ಪಡಿ, ಹಾಗೆ ಫ್ರೆಂಡ್ಸ್ಗೂ ಕೂಡ ಎಲ್ರಿಗೂ ಅದೇ ಥರ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. GST ಸೂಪರ್ ಮೂವಿ. ಆ್ಯಕ್ಚುಲಿ ನಂದು ಕೆಮ್ಮಿತ್ತು ಒಂದು 2 days. ಈಗ ಜಸ್ಟ್ ವಾಸಿ ಆಯಿತು ಅಷ್ಟೇ. ಸೊ ಇಲ್ಲಿಗೆ ಬಂದಮೇಲೆ ಮತ್ತೆ ವಾಯ್ಸ್ ಹೋಯ್ತು. ಯಾಕಂದರೆ ಫಸ್ಟಿಂದ ಲಾಸ್ಟ್ವರೆಗೆ ನಕ್ಕು ಫುಲ್ಲು ಗಂಟ್ಲೆ ಮತ್ತೆ ಮೋಸ್ಟ್ಲಿ ನಾಳೆಯಿಂದ ಮತ್ತೆ ಟ್ರೀಟ್ಮೆಂಟ್ ತಗೋಬೇಕು ಅನಿಸುತ್ತೆ ನನಗೆ. ಯಾಕಂದರೆ ಮತ್ತೆ ಕೆಮ್ಮು ಶುರು ಆಗುತ್ತೆ ಅನ್ನೋದು. ಸೊ ಕಾಮಿಡಿ ವಿಷಯವಾಗಿ ಹೇಳಬೇಕಂದ್ರೆ ಫಸ್ಟ್ ಹಾಫಲ್ಲಿ ಅಂತೂ ಸಖತ್ತಾಗಿತ್ತು. ಮತ್ತು ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆ್ಯಕ್ಚುಲಿ ರವಿಶಂಕರ್ ಮತ್ತು ಶೋಭರಾಜ್ ಅವರು ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ ನಾನು ಸೀಟಿಂದ ಎದ್ದೇಳ್ತಾನೆ ಇದ್ದೆ, ಯಾಕಂದ್ರೆ ಅಷ್ಟು ನಗು ಬರ್ತಾಯಿತ್ತು. ಬಟ್ ಯಾಕೆ ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ ಅಂದರೆ ಪಾಪ ಹಿಂದೆ ಇದ್ದವ್ರಿಗೆ ಸಿನಿಮಾ ನೋಡಬೇಕು. ಸೊ ಎಲ್ಲರೂ ಸೈಡಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ನಕ್ಬಿಟ್ಟು ಸಿನಿಮಾ ನೋಡೋಣ ಅಂತ ಅನಿಸ್ತು. ಅಂದರೆ ತುಂಬ ಚೆನ್ನಾಗಿತ್ತು GST. ಆಮೇಲೆ ಸೃಜನ್ ಸರ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಆಮೇಲೆ ಅವರ ಡೈರೆಕ್ಷನ್ ಆಗಲಿ, ನಾವು ಆ್ಯಕ್ಚುಲಿ TVಯಲ್ಲಿ ನೋಡಿದ್ದೀವಿ ಅವರ ಶೋಸ್ಗಳನ್ನ. ಸೊ ಅಲ್ಲಿ ಒಂದು ರೀತಿ ಅವ್ರು ನಮಗೆ ಮಜಾ ಕೊಟ್ಟರೆ, ಥಿಯೇಟ್ರಲ್ಲಿ ಪ್ಲಸ್ ಅಂದರೆ ಅವರು ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಸೂಪರಾಗಿ ಮಜಾ ಕೊಟ್ಟಿದ್ದಾರೆ.
ಆ್ಯಕ್ಚುಲಿ 100%ಕ್ಕಿಂತ 110%, 200% ಅಂತ ಹೇಳ್ಬೋದು. ಸೊ ಎಲ್ರಿಗೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಎಲ್ಲರೂ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ ಈ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.